ಕೃಷ್ಣೇಗೌಡನ ಆನೆ ಕಥೆಯು ಗ್ರಾಮ ಭಾರತದ ಕರಾಳ ಸತ್ಯಗಳನ್ನ ಬಹಿರಂಗಪಡಿಸುವ ಒಂದು ನೀಳ್ಗತೆ. ಈ ಕಥೆಯು ಆನೆಯನ್ನ ಕೇಂದ್ರವಾಗಿರಿಸಿಕೊಂಡು ಯಾವುದೇ ದುರಂತ ಘಟನೆಗಳಿಗೆ ಕಾರಣರಾದ ಮನುಷ್ಯರ ಸಣ್ಣತನ ಮತ್ತು ವ್ಯವಸ್ಥೆಯ ದೋಷಗಳನ್ನ ಮರೆಮಾಚಲು ಆನೆಯನ್ನ ಗುರಿ ಮಾಡಿ ಬಲಿಪಶು ಮಾಡಲಾಯಿತು ಎಂಬುದನ್ನೇ ವಿಡಂಬಿಸುತ್ತದೆ. ಮನುಷ್ಯ ಮತ್ತು ಪರಿಸರದ ನಡುವಿನ ನಿಗೂಢ ವಿಷಮತೆಯನ್ನ ಪತ್ತೆದಾರಿ ರೀತಿಯಲ್ಲಿ ತೇಜಸ್ವಿ ನಿರೂಪಿಸುತ್ತಾರೆ. ಲೈನ್ ಮ್ಯಾನ್ ದುರ್ಗಪ್ಪ ಮೊದಲ ಅಧ್ಯಾಯದಲ್ಲಿ ಕರೆಂಟ್ ಲೈನ್ ಕಟ್ ಆಗಿದ್ದಕ್ಕೆ ಈ ದರಿದ್ರ ಕೃಷ್ಣೇಗೌಡರ ಆನೆ ಮಾಡಿರುವ ಕೆಲಸ ಇರಬೇಕು ಎಂದು ಏನೂ ಗೊತ್ತಿಲ್ಲದಿದ್ರೂ ತಕ್ಷಣ ಆರೋಪಿಸುವ ಮೂಲಕ ಕಥೆಯ ಮುಖ್ಯ ವಿಡಂಬನೆ ಆರಂಭವಾಗುತ್ತೆ. ಎರಡನೇ ಅಧ್ಯಾಯದಲ್ಲಿ ದೂರಿನ ಮೇಲೆ ದೂರು. ಆನೆ ರೆಹಮಾನ್ ಸಾಬಿಯ ಅಂಗಡಿ ದೂಡಿ ಬೀಳಿಸಿದ್ದು, ಬಾಳೆಹಣ್ಣು ಕದಿಯಲು ಪ್ರಯತ್ನಿಸಿದ್ದು, ಈ ಹೆಣ್ಣಾನೆಯಿಂದಲೇ ಕಾಡಿನ ಗಂಡಾನೆಗಳು ಊರಿಗೆ ಬಂದು ತೊಂದರೆ ನೀಡಿದ್ದು, ಮೆರವಣಿಗೆ ಸಮಯದಲ್ಲಿ ಕರೆಂಟ್ ಶಾಕ್ ಹೊಡೆದು ಆನೆ ಲಾಯದಿಂದ ಓಡಿ ಹೋಗಿದ್ದು, ಎಷ್ಟೊಂದು ಅವಾಂತರಗಳು. ಆದರೆ ಆನೆ ಪಾಪದ ಪ್ರಾಣಿ, ಕಾರಣಗಳು ಬೇರೆನೇ ಇವೆ. ಆನೆಗೆ ಬಾಳೆಹಣ್ಣು ಕೊಡಲಿಲ್ಲ ಅಂತ ಅದು ಅಂಗಡಿ ಬೀಳಿಸಿಲ್ಲ. ಆದರೆ ರೆಹಮಾನ್ ಸಾಬಿ ಆನೆಗೆ ಬೈದಿದ್ದಾನೆ, ಮರ್ಮಕ್ಕೆ ತಾಗುವಂತ ಬೈಗುಳ ಅಂತ ವೇಲಾಯುಧ ಆ ಜಗಳದಲ್ಲಿ ಹೇಳ್ತಾನೆ. ಆನೆಗೂ ಮಾನ ಮರ್ಯಾದೆ ಇದೆ ಅಂತ ಒಂದು ವ್ಯಕ್ತಿತ್ವ ಆರೋಪಿಸುತ್ತಾನೆ. ಇನ್ನೊಂದು, ಊರಿಗೆ ಕಾಡಾನೆಗಳು ಬಂದಿದ್ದಕ್ಕೆ ಫಾರೆಸ್ಟರ್ ನಾಗರಾಜ ಸುಮ್ಮನೆ ಊಹೆ ಮಾಡಿಕೊಂಡು ಕೃಷ್ಣೇಗೌಡನ ಹೆಣ್ಣಾನೆಯೇ ಕಾರಣ ಎಂದು ದೂರಿದ್ದಾನೆ. ಆನೆ ಓಡಿ ಹೋಗಿದ್ದಕ್ಕೂ ಎಲೆಕ್ಟ್ರಿಕ್ ಡಿಪಾರ್ಟ್ಮೆಂಟ್ನವರು ಅಷ್ಟೊಂದು ಕೆಳಗೆ ತಂತಿ ಎಳೆದಿದ್ದು ಕಾರಣ. ಆನೆಗೆ ಕರೆಂಟ್ ಶಾಕ್ ಹೊಡೆದಿದ್ದರಿಂದಲೇ ಅದು ಓಡಿದೆ ಎಂದು ಚಳುವಳಿಗಾರರು ಬೈದಿದ್ದಾರೆ. ಅಧ್ಯಾಯ 3ರಲ್ಲಿ ಕೊಡ್ಲಿ ಹಿಡಿದು ಮರ ಕಡಿದ ಲೈನ್ಮನ್ ದುರ್ಗಪ್ಪನ ಮೇಲೆ ಕ್ರಮ ಕೈಗೊಳ್ಳದೆ ಆನೆ ಮೇಲೆ ದೂರು ಕೊಟ್ರೆ ಆನೆಯನ್ನು ಎಳೆದುಕೊಂಡು ಬಂದು ಜಪ್ತಿ ಮಾಡೋದಾಗಿ ಫಾರೆಸ್ಟರ್ ನಾಗರಾಜ ಬೆದರಿಕೆ ಹಾಕಿದ್ದು. ಇದಕ್ಕೆ ಕಾರಣ ಆ ಇಲಾಖೆಗಳ ಈರ್ಷೆಗಳು. ಫಾರೆಸ್ಟರ್ ನಾಗರಾಜನ ಮುಖ್ಯ ಉದ್ದೇಶ ದುರ್ಗಪ್ಪನ ಮೇಲೆ ಕೇಸ್ ಹಾಕೋದು ಅಥವಾ ಆನೆ ಹಿಡಿಯೋದಲ್ಲ. ಬದಲಿಗೆ PWD, KEB, ಟೆಲಿಫೋನ್ ಇಲಾಖೆಗಳಿಗೆ ಬುದ್ಧಿ ಕಲಿಸೋದು. ನಾಗರಾಜ ಕೊಡ್ಲಿಯನ್ನ ವೆಪನ್ ಎಂದು ಕರೆಯೋದು ಕಾನೂನಿನ ರೀತಿ ತರಲೆ ಕೇಸುಗಳನ್ನ ಮುಂದುವರಿಸುವ ಅಧಿಕಾರಶಾಹಿ ವ್ಯವಸ್ಥೆಯ ವಿಡಂಬನೆಯಾಗಿದೆ. ನಾಗರಾಜ ಜಪ್ತಿ ಮಾಡಿದ ಕಳ್ಳ ಸಾಗಾಣಿಕೆದಾರರ ಅಂಬಾಸಿಡರ್ ಕಾರುಗಳು ತುಕ್ಕು ಹಿಡಿದು ಹೋಗಿ ಗುಜರಿಗೂ ಬಾರದಷ್ಟು ಹಾಳಾಗಿದ್ರೂ ಆನೆಯನ್ನ ಹಿಡಿದು ಬರೆ ಎಳೆಯುತ್ತೇನೆ ಎಂದು ಹೇಳೋದು ವ್ಯವಸ್ಥೆಯ ಕರಾಳ ಸತ್ಯವನ್ನ ತೋರಿಸುತ್ತೆ. ಈ ಕಥೆಯಲ್ಲಿ ಬಾಯಿಲ್ಲದ ಆನೆಯು ಅಮಾಯಕರ, ಮುಗ್ಧರ ಮತ್ತು ಪ್ರತಿಭಟಿಸಲಾರದ ಅಸಹಾಯಕರ ಪ್ರತಿನಿಧಿಯಂತೆ ನಿಲ್ಲುತ್ತದೆ. ಕೃಷ್ಣೇಗೌಡ